ಹಲೋ ಡೇ ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ನ ಎನ್ಸಿಆರ್ಟಿ ಎಕ್ಸಾಂಪ್ಲರ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಿದ್ದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ಅವರ್ ಡಿಸ್ಕಷನ್. ಕ್ವೆಶನ್ ನಂಬರ್ 1, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ? ಓಕೆ, ಸೊ ಸಮ್ ಆ್ಯಂಟಿಸೆಪ್ಟಿಕ್ಸ್ ಕ್ಯಾನ್ ಬಿ ಆ್ಯಡೆಡ್ ಟು ಸೋಪ್ಸ್ ಅಂತ ಇದೆ. ಎಸ್, ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆಂದರೆ ಬೈಥಯೋನಲ್ ಅಂತ ಒಂದು ಆ್ಯಂಟಿಸೆಪ್ಟಿಕ್ ಬರುತ್ತೆ, ಅದನ್ನು ಸೋಪ್ನಲ್ಲಿ ಆ್ಯಡ್ ಮಾಡ್ತಾರೆ. ಹಾಗಾಗಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ನಮಗೆ ಬೇಕಾಗಿದ್ದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಆಪ್ಷನ್ ಬಿ ಏನು ಹೇಳುತ್ತೆ? ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಸಮ್ ಡಿಸ್ಇನ್ಫೆಕ್ಟೆಂಟ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಆ್ಯಂಟಿಸೆಪ್ಟಿಕ್. ಎಸ್, ದಿಸ್ ಒನ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಡೈಲ್ಯೂಟ್ ಸೊಲ್ಯೂಷನ್ ನಾವು ಡಿಸ್ಇನ್ಫೆಕ್ಟ್ ಆಗಿದ್ದನ್ನು ನಾವು ಆ್ಯಂಟಿಸೆಪ್ಟಿಕ್ ಆಗಿ ಕೂಡ ಯೂಸ್ ಮಾಡ್ತೇವೆ. ಕ್ಲೋರಿನ್ ಆ್ಯಸ್ ಎನ್ ಎಕ್ಸಾಂಪಲ್ ತೊಗೋಬೋದು ನಾವು. ನೆಕ್ಸ್ಟ್ ಥರ್ಡ್ ಒನ್, ಡಿಸ್ಇನ್ಫೆಕ್ಟೆಂಟ್ಸ್ ಆರ್ ಆ್ಯಂಟಿ ಮೈಕ್ರೋಬಿಯಲ್ ಡ್ರಗ್ಸ್ ಹೇಳುವಂಥದ್ದು ಕೂಡ ಇದು ಒಂದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆ್ಯಂಟಿಸೆಪ್ಟಿಕ್ ಮೆಡಿಸಿನ್ಸ್ ಕ್ಯಾನ್ ಬಿ ಇಂಜೆಸ್ಟೆಡ್ ಅಂತ ಉಂಟು. ನೋಡಿರಿ, ಆ್ಯಂಟಿಬಯೋಟಿಕ್ ಆದರೆ ನಾವು ಅದನ್ನು ಇಂಜೆಕ್ಟ್ ಮಾಡ್ಕೋಬೋದೇ ಹೊರತು ಆ್ಯಂಟಿಸೆಪ್ಟಿಕ್ಕನ್ನು ಎಲ್ಲಿ ವೂಂಡ್ ಆಗಿದೆಯೋ, ಅಲ್ಸರ್ ಆಗಿದೆಯೋ, ಎಲ್ಲಿ ಕಟ್ ಆಗಿದೆಯೋ ಅದಕ್ಕೆ ಅಪ್ಲೈ ಮಾಡ್ತೇವೆ, ಅಂದರೆ ಲಿವಿಂಗ್ ಟಿಶ್ಯೂಗೆ ಅಪ್ಲೈ ಮಾಡ್ತೇವೆ ಹೊರತು ಅದಕ್ಕೆ ನಾವು ಇಂಜೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ನಮ್ಮ ಆನ್ಸರ್ ಏನಾಗಬೇಕು? ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 2, which is the correct statement about birth control pills? Okay, anti-fertility drug birth control pill ಅಂತ ಕರಿತೇವೆ. ಸೊ ಇಟ್ ಕಂಟೇನ್ ಆಸ್ಟ್ರೋಜೆನ್ ಓನ್ಲಿ ಅಂತ ಉಂಟು. ನೋ, ಇಟ್ಸ್ ನಾಟ್. ಯಾಕೆಂದರೆ ಅದರಲ್ಲಿ ಪ್ರೊಜೆಸ್ಟೆರಾನ್ ಅಂತಲೂ ಇರುತ್ತೆ. ಆಪ್ಷನ್ ಬಿದಲ್ಲಿ ಇಟ್ ಕಂಟೇನ್ ಪ್ರೊಜೆಸ್ಟೆರಾನ್ ಓನ್ಲಿ ಅಂತ ಉಂಟು. ಇದು ರಾಂಗ್ ಸ್ಟೇಟ್ಮೆಂಟ್. ಇಟ್ ಕಂಟೇನ್ ಎ ಮಿಕ್ಸ್ಚರ್ ಆಫ್ ಆಸ್ಟ್ರೋಜೆನ್ ಆ್ಯಂಡ್ ಪ್ರೊಜೆಸ್ಟೆರಾನ್ ಅಂತ ಆಪ್ಷನ್ ಸಿದಲ್ಲಿ. ಎಸ್, ಇಟ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಪ್ರೊಜೆಸ್ಟೆರಾನ್ ಎನ್ಹಾನ್ಸಸ್ ಓವ್ಯುಲೇಷನ್ ಅಂತ ಉಂಟು. ಆ್ಯಕ್ಚುಲಿ ಇಟ್ ಡಿಕ್ರೀಸಸ್. ಓಕೆ, ಅದು ಎನ್ಹ್ಯಾನ್ಸ್ ಮಾಡೋದಿಲ್ಲ. ಹಾಗಾಗಿ ನಮಗೆ ಬೇಕಾಗಿದ್ದಂಥ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಆಸ್ಪಿರಿನ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಓಕೆ, ಆಸ್ಪಿರಿನ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಟಿ ಅನಾಲ್ಜೆಸಿಕ್ ಆಸ್ ವೆಲ್ ಆಸ್ ಆ್ಯಂಟಿಪೈರೆಟಿಕ್. ಓಕೆ, ಸೊ ಹೀಗೆ ಇದೆ. ಇದು ನಾವು ಬೆನ್ಝೋಯಿಕ್ ಆ್ಯಸಿಡ್ ಅಂತ ಕರಿತೇವೆ. ಅದರ ಆರ್ಥೋ ಪೊಸಿಷನಲ್ಲಿ OCOCH3 ಅಂತ ಇದ್ಬಿಟ್ರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಆಸ್ಪಿರಿನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರಕ್ಚರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ, ಭಾಳ ಸಲ ಕೇಳಿದ್ದಾರೆ. ಸೊ ಈ ಆಸ್ಪಿರಿನ್ನಲ್ಲಿ ಕನ್ಸಿಡರ್ ಮಾಡ್ತಾ ಹೋದರೆ, ಆಸ್ಪಿರಿನ್ ಹೇಳೋದೊಂದು ಇದು ಮೈಲ್ಡ್ ಪೇನ್ ರಿಲೀವರ್. ಓಕೆ, ಸಿಮಿಲರ್ಲಿ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿದ್ದರೆ ಫೀವರ್ ಕೇಸ್ನಲ್ಲಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಆಸ್ಪಿರಿನ್ ಬಿಲಾಂಗ್ಸ್ ಟು ನಾರ್ಕೋಟಿಕ್ ಎನಾಲ್ಜೆಸಿಕ್ ಅಂತ ಉಂಟು. ಸೊ ನಮಗೆ ಬೇಕಾಗಿದ್ದು ವಿಚ್ ಒನ್ ಈಸ್ ನಾಟ್ ಟ್ರೂ. ಸೊ ಫಸ್ಟ್ ಒನ್ ಈಸ್ ಯುವರ್ ಆನ್ಸರ್. ಸೊ ಇದು ಟ್ರೂ ಸ್ಟೇಟ್ಮೆಂಟ್ ಅಲ್ಲ. ಯಾಕೆಂದರೆ ಇದೊಂದು ನಾನ್ ನಾರ್ಕೋಟಿಕ್ ಡ್ರಗ್. ಓಕೆ, ದಿಸ್ ಒನ್ ಈಸ್ ಆ್ಯಕ್ಚುಲಿ ಎ ನಾನ್ ನಾರ್ಕೋಟಿಕ್ ಡ್ರಗ್. ನಾರ್ಕೋಟಿಕ್ ಡ್ರಗ್ಸ್ ಎಲ್ಲ ಹ್ಯಾಬಿಟ್ ಕಾಸಿಂಗ್ ಇರುತ್ತೆ, ಅಡಿಕ್ಟಿವ್ ಇರುತ್ತೆ. ಬಟ್ ಆಸ್ಪಿರಿನ್ ಇದ್ರ ಜೊತೆಗೆ ಪ್ಯಾರಾಸಿಟಮಾಲ್ ಏನಿದೆ, ಸೊ ದೇ ಆರ್ ನಾನ್ ಅಡಿಕ್ಟಿವ್, ನಾನ್ ನಾರ್ಕೋಟಿಕ್. ಓಕೆ, ಆಪ್ಷನ್ ಎ ಇಟ್ ಸೆಲ್ಫ್ ಈಸ್ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ದ ಮೋಸ್ಟ್ ಯೂಸ್ಫುಲ್ ಕ್ಲಾಸಿಫಿಕೇಶನ್ ಆಫ್ ಡ್ರಗ್ಸ್ ಫಾರ್ ಮೆಡಿಸಿನಲ್ ಕೆಮಿಸ್ಟ್ಸ್ ಅಂತ ಕೇಳಿದ್ದಾರೆ. So on the basis of chemical structure, on the basis of drug action, on the basis of molecular targets, on the basis of pharmacological effect. ಸೊ ಇವು 4 ಕ್ಲಾಸಿಫಿಕೇಷನಲ್ಲೇ ಬರುವಂಥವು. ಬಟ್ ಮೆಡಿಸಿನಲ್ ಕೆಮಿಸ್ಟ್ರಿಗೆ ಹೈಲಿ ಯೂಸ್ಫುಲ್ ಒನ್ ಅಂದರೆ ಮಾಲಿಕ್ಯುಲರ್ ಟಾರ್ಗೆಟ್. ಸೊ ಡ್ರಗ್ಸ್ ಏನುಂಟು, ಯೂಶ್ವಲಿ ಪ್ರೋಟೀನ್ಸ್ ಅಥವಾ ಬಯೋಮಾಲಿಕ್ಯೂಲ್ಸ್ ಲೈಕ್ ಪ್ರೋಟೀನ್ಸ್ ಮೇಲೆ ಅವು ವರ್ಕ್ ಆಗ್ತಾ ಇರುತ್ತೆ, ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ ಮೇಲೆ ವರ್ಕ್ ಆಗುತ್ತೆ, ಅಥವಾ ಲಿಪಿಡ್ಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಈ ಟೈಪ್ ಮಾಲಿಕ್ಯುಲರ್ ಟಾರ್ಗೆಟ್ ಮೇಲೆ ವರ್ಕ್ ಆಗೋದೇನುಂಟು ಅದು ಹೈಲಿ ಯೂಸ್ಫುಲ್ ಇರುತ್ತೆ. ಓಕೆ, ಮೆಡಿಸಿನಲ್ ಕೆಮಿಸ್ಟ್ರಿಗೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಓಕೆ, ಈ ಟೈಪ್ ಕ್ವಶನ್ ಸುಮಾರು ಸಲ ಕೇಳ್ತಾರೆ. ಯಾವ ಕರೆಕ್ಟ್ ಕೇಳಿದಾರೋ ಇನ್ಕರೆಕ್ಟ್ ಕೇಳಿದಾರೋ ಅಂತ ಕರೆಕ್ಟಾಗಿ ಯೋಚನೆ ಮಾಡಿ ಆಮೇಲೆ ಆನ್ಸರ್ ಮಾಡಿ. ಓಕೆ, ವಿಚ್ ಒನ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸಮ್ ಟ್ರ್ಯಾಂಕ್ವಿಲೈಸರ್ಸ್ ಫಂಕ್ಷನ್ ಬೈ ಇನ್ಹಿಬಿಟಿಂಗ್ ದ ಎಕ್ಸಾಮ್ಸ್ ವಿಚ್ ಕೆಟಲೈಸ್ ದ ಡಿಗ್ರೇಡೇಷನ್ ಆಫ್ ನಾರ್ ಅಡ್ರಿನಾಲಿನ್ ಅಂತ ಉಂಟು. ಸೊ ಆ್ಯಕ್ಚುಲಿ ಇಟ್ಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇದೇ ನಮ್ಮ ಆನ್ಸರ್ ಆಗಬೇಕು. ಓಕೆ, ಸೊ ರಿಮೈನಿಂಗ್ ಒನ್ ಏನಿದೆ, ಸೊ ಇಟ್ಸ್ ನಾಟ್.
Question number 6. Salvarsan is arsenic containing drug which was first used for treatment of ಅಂತ ಕೇಳಿದರೆ ವೆರಿ ಸಿಂಪಲ್ ಮೆಮರಿ ಬೇಸ್ಡ್ ಕ್ವೆಶನ್. ಇಟ್ಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ syphilis. Question number 7. A narrow spectrum antibiotic is active against ಅಂತ ಇದೆ. ಸೊ ಆ್ಯಂಟಿಬಯೋಟಿಕ್ಸ್ನಲ್ಲಿ ನ್ಯಾರೋ ಸ್ಪೆಕ್ಟ್ರಮ್, ಬ್ರಾಡ್ ಸ್ಪೆಕ್ಟ್ರಮ್ ಈ ಟೈಪ್ ಬರುತ್ತೆ. ಖಾಲಿ ಒಂದೇ ಪರ್ಟಿಕ್ಯುಲರ್ ಡಿಸೀಸಿಗೆ ಯೂಸ್ ಆಗುವಂಥದ್ದನ್ನು ನಾವು ನ್ಯಾರೋ ಸ್ಪೆಕ್ಟ್ರಮ್ ಅಂತ ಕರಿತೇವೆ. ಸೆವರಲ್ ಪ್ರಾಬ್ಲಮ್ಸಿಗೆ ಒಂದೇ ಆ್ಯಂಟಿಬಯೋಟಿಕ್ ಬಂದರೆ ನಾವು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಕರಿತೇವೆ. ಆ್ಯಕ್ಚುಲಿ ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಏನಿದೆ ಅದು ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅದು ಎರಡಕ್ಕೂ ಬರುತ್ತೆ. ಹಾಗೆ ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. The compound that causes general anti-repressent action on the central nervous system belong to ಅಂತ ಕೇಳಿದೆ. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಡಿಪ್ರೆಸ್ ಮಾಡುವಂಥದ್ದು ಅಥವಾ ಆ್ಯಂಗ್ಸೈಟಿ ಜಾಸ್ತಿ ಆದರೆ ಅದನ್ನು ಡಿಪ್ರೆಸ್ ಮಾಡುವಂಥದ್ದು. ಇನ್ ಕೇಸ್ ಆಫ್ ಟು ಸ್ಟ್ರೆಸ್ ಜಾಸ್ತಿ ಆಗಿದೆ, ಆ್ಯಂಗ್ಸೈಟಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡಲಿ ಅಂತ ನಾವು ಟ್ರ್ಯಾಂಕ್ವಿಲೈಸರ್ಸನ್ನು ಯೂಸ್ ಮಾಡ್ತೇವೆ. ಆಪ್ಷನ್ ಬಿ ನಿಮ್ಮ ಆನ್ಸರ್. Question number 9. The compound which is added to soap to impart antiseptic property, very very famous, ಭಾಳ ಸಲ ಅಂದರೆ ಭಾಳ ಸಲ ಕೇಳಿದ್ದಾರೆ. ಇಟ್ಸ್ ಬೈಥಯೋನಲ್. ಓಕೆ, ಇಟ್ಸ್ ಅನ್ ಆ್ಯಂಟಿಸೆಪ್ಟಿಕ್. ಡೆಟಾಲ್ ಸೋಪ್ನಲ್ಲೆಲ್ಲ ಯೂಸ್ ಆಗುತ್ತೆ ಯೂಶಲಿ. ಕ್ವೆಶನ್ ನಂಬರ್ 10. ಇಕ್ವೆನಿಲ್ ಈಸ್ ಅಂತ ಕ್ವೆಶನ್ ಕೇಳಿದ್ದಾರೆ. ಓಕೆ, ಇಕ್ವೆನಿಲ್, ವ್ಯಾರೋನಲ್, ಸೆಕೋನಲ್, ನೆಂಬ್ಯೂಟಲ್, ಸೊ ಈ ಟೈಪ್ ಎಲ್ಲ ಏನಿದೆ ದೇ ಆರ್ ಆಲ್ ಟ್ರ್ಯಾಂಕ್ವಿಲೈಸರ್ಸ್. ಆಪ್ಷನ್ ಬಿ ನಿಮ್ಮ ಆನ್ಸರ್. ಕ್ವೆಶನ್ ನಂಬರ್ 11. ವಿಚ್ ಆಫ್ ದ ಫಾಲೋವಿಂಗ್ ಎನ್ಹ್ಯಾನ್ಸಸ್ ದ ಲೆದರಿಂಗ್ ಪ್ರಾಪರ್ಟಿ ಆಫ್ ಸೋಪ್ ಅಂತ ಉಂಟು. ಸೋಡಿಯಂ ಕಾರ್ಬನೇಟ್, ಸೋಡಿಯಂ ರೋಸಿನೇಟ್, ಸೋಡಿಯಂ ಸ್ಟಿಯರೇಟ್ಸ್, ಟ್ರೈಸೋಡಿಯಂ ಫಾಸ್ಫೇಟ್ ಹೀಗೆಲ್ಲ ಇದೆ. ಸೊ ಆ್ಯಕ್ಚುಲಿ ಸೋಡಿಯಂ ರೋಸಿನೇಟ್ ಆನ್ಸರ್. ಇವೆಲ್ಲ ಮೆಮರಿ ಬೇಸ್ಡ್ ಕ್ವೆಶನ್. ಸೊ ಯಾವುದು ಲೆದರಿಂಗ್ ಪ್ರಾಪರ್ಟಿ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಕೇಳಿದರೆ, ಅಂದರೆ ಯಾವುದು ನೊರೆ ಬರೋದು ಜಾಸ್ತಿ ಮಾಡುತ್ತೆ ಅಂತ ಕೇಳಿದರೆ ಸೊ ಸೋಡಿಯಂ ರೋಸಿನೇಟ್. ಕ್ವೆಶನ್ ನಂಬರ್ 12. ಗ್ಲಿಸರಾಲ್ ಈಸ್ ಆ್ಯಡೆಡ್ ಟು ಸೋಪ್, ಇಟ್ ಫಂಕ್ಷನ್ಸ್ ಆ್ಯಸ್ ಅಂತ ಇದೆ. ಆ್ಯಸ್ ಅ ಫಿಲ್ಲರ್ ಟು ಇನ್ಕ್ರೀಸ್ ಲೆದರಿಂಗ್ ಅಂತೂ ಅಲ್ಲ ಅಂತ ನಾವು ಜಸ್ಟ್ ನೋಡಿದ್ವಿ. ಸೋಡಿಯಂ ರೋಸಿನೇಟ್ ಮಾಡುತ್ತೆ. ಟು ಪ್ರಿವೆಂಟ್ ರ್ಯಾಪಿಡ್ ಡ್ರೈಯಿಂಗ್, ಟು ಮೇಕ್ ಸೋಪ್ ಗ್ರ್ಯಾನ್ಯೂಲ್ಸ್. ಸೊ ಎ ಸಿ ಡಿ ದಲ್ಲಿ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಸಿ. ಸೊ ಟು ಪ್ರಿವೆಂಟ್ ರ್ಯಾಪಿಡ್ ಡ್ರೈಯಿಂಗ್ ವಿ ಆರ್ ಯೂಸಿಂಗ್ ಗ್ಲಿಸರಾಲ್. ಕ್ವೆಶನ್ ನಂಬರ್ 13. Which of the following is an example of liquid dishwashing detergent ಅಂತ ಕರಿತೇವೆ. ಸೊ ಇದು ನೋಡ್ರಿ, ಇದು ಸೋಡಿಯಂ ಲೊರೈಲ್ ಸಲ್ಫೇಟ್. ಆ್ಯಕ್ಚುಲಿ ಇದು ಆ್ಯನಯಾನಿಕ್ ಡಿಟರ್ಜೆಂಟ್. ಓಕೆ, ಸೊ ಇದರಲ್ಲಿ ಯಾವುದೇ ರೀತಿ ಚಾರ್ಜಸ್ ನಿಮಗೆ ಕಾಣ್ತಲ್ಲ. ಇದು ನಾನ್ ಅಯಾನಿಕ್ ಅಂತ ಕರಿತೇವೆ. ಇದು ಅಗೇನ್ ಲಾಂಗ್ ಪಾರ್ಟ್ನ ತುದಿಗೆ ನೆಗೆಟಿವ್ ಚಾರ್ಜ್ ಇದೆ, ಆ್ಯನಯಾನಿಕ್. ಸೊ ಇದು ಲಾಂಗ್ ಹೈಡ್ರೋಕಾರ್ಬನ್ ಪಾರ್ಟ್ ಮೇಲೆ ಪಾಸಿಟಿವ್ ಚಾರ್ಜ್ ಇದು ಕ್ಯಾಟಯಾನಿಕ್. ಔಟ್ ಆಫ್ ಆ್ಯನಯಾನಿಕ್, ನ್ಯೂಟ್ರಲ್ ಆ್ಯಂಡ್ ಕ್ಯಾಟಯಾನಿಕ್ ಡಿಟರ್ಜೆಂಟ್. ಸೊ ಇಲ್ಲಿ ಲಿಕ್ವಿಡ್ ಡಿಶ್ ವಾಷಿಂಗ್ನಲ್ಲಿ ಯೂಸ್ ಆಗುವಂಥದ್ದು ಯಾವಾಗಲೂ ನಾನ್ ಅಯಾನಿಕ್ ಡಿಟರ್ಜೆಂಟ್. ನಾನ್ ಅಯಾನಿಕ್ ಇರುವಂಥ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 14. ಸೊ polyethylene glycols are used in the preparation of which type of detergents ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನಾವು ಈಗೇನು ಜಸ್ಟ್ ಲಾಸ್ಟ್ ಕ್ವಶನ್ ಆನ್ಸರ್ ಏನಿತ್ತು, ನಾನ್ ಅಯಾನಿಕ್ ಡಿಟರ್ಜೆಂಟ್ಸ್ ಅಂದರೆ ಹ್ಯಾಂಡ್ ವಾಷಿಂಗ್ನಲ್ಲಿ ಅಥವಾ ಡಿಶ್ ವಾಷಿಂಗ್ನಲ್ಲಿ ಏನು ಯೂಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಅವರಲ್ಲಿ ಪಾಲಿಇಥಿಲಿನ್ ಗ್ಲೈಕಾಲ್ ಇರುತ್ತೆ. ಸೊ ಆಪ್ಷನ್ ಸಿ ನಿಮ್ಮ ಆನ್ಸರ್. ಕ್ವೆಶನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟಾರ್ಗೆಟ್ ಮಾಲಿಕ್ಯೂಲ್ ಫಾರ್ ಡ್ರಗ್ ಫಂಕ್ಷನ್ ಇನ್ ದ ಬಾಡಿ. ಓಕೆ, ಡ್ರಗ್ ಯಾವಾಗಲೂ ಕಾರ್ಬೋಹೈಡ್ರೇಟ್ ಮೇಲೆ ವರ್ಕ್ ಆಗುತ್ತೆ, ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್ ಮೇಲೆ ವರ್ಕ್ ಆಗುತ್ತೆ. ಬಟ್ ಡ್ರಗ್ಸನ್ನು ನಾವು ವಿಟಮಿನ್ಸನ್ನು ಟಾರ್ಗೆಟ್ ಮಾಡೋದಿಲ್ಲ ಡ್ರಗ್ ತೊಗೊಂಡು. ಓಕೆ, ಹಾಗಾಗಿ ಆಪ್ಷನ್ ಸಿ ಶುಡ್ ಬಿ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 16. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಎನ್ಝೈಮ್ ಇನ್ಹಿಬಿಟರ್. ಯಾವ ಸ್ಟೇಟ್ಮೆಂಟ್ ಟ್ರೂ ಇಲ್ಲ ಅಂತ ಕೇಳಿದ್ದಾರೆ. ಸೊ inhibit the catalytic activity of the enzyme ಅಂತ ಉಂಟು. ಎಸ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಇವ್ರು ಕೇಳಿದ್ದೇನು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಎನ್ಝೈಮ್ ಇನ್ಹಿಬಿಟರ್. ಯಾವುದು ಟ್ರೂ ಅಲ್ಲ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದು ಫಸ್ಟ್ ಒನ್ ಏನುಂಟು ಇದು ಟ್ರೂ ಸ್ಟೇಟ್ಮೆಂಟ್. ಇಟ್ ಪ್ರಿವೆಂಟ್ ದ ಬೈಂಡಿಂಗ್ ಆಫ್ ಸಬ್ಸ್ಟ್ರೇಟ್ ಅಂತ ಉಂಟು. ಎಸ್, ದಿಸ್ ಒನ್ ಈಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಸೊ
ಸಿ ಏನಿದೆ, ಜನರಲಿ ಎ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ ಆನ್ ಇನ್ಹಿಬಿಟರ್ ಆ್ಯಂಡ್ ಅನ್ ಎನ್ಸೈಮ್ ಅಂತ ಉಂಟು. ನೋ, ಆ್ಯಕ್ಚುಲಿ ದಿಸ್ ಒನ್ ಈಸ್ ಆ್ಯಕ್ಚುಲಿ ಎ ರಾಂಗ್ ಸ್ಟೇಟ್ಮೆಂಟ್. ಸೊ ಫೋರ್ತ್ ಒನ್ನಲ್ಲಿದೆ ಇನ್ಹಿಬಿಟರ್ಸ್ ಕ್ಯಾನ್ ಬಿ ಕಾಂಪಿಟೇಟಿವ್ ಆರ್ ನಾನ್ ಕಾಂಪಿಟೇಟಿವ್ ಅಂತ ಇದೆ. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಸೊ ನಮಗೆ ಬೇಕಾಗಿದ್ದು ನಾಟ್ ಟ್ರೂ ಅಂತ ಆಗಿತ್ತು, ಹಾಗಾಗಿ ಆಪ್ಷನ್ ಸಿ ನಮ್ಮ ಆನ್ಸರ್. Question number 17. Which of the following chemicals can be added for sweetening of food items at cooking temperature? Idu bala important. Okay, cooking temperature, and does not provide calories. Sucrose, glucose, these two are natural sweeteners. Okay, so they provide calories. ಸೊ ಆಸ್ಪಾರ್ಟೇಮ್ ಮತ್ತು ಸುಕ್ರಾಲೋಸ್ ಹೇಳುವಂಥದ್ದು ಆರ್ಟಿಫಿಷಿಯಲ್ ಸ್ವೀಟ್ನರ್, ಬಟ್ ಆಸ್ಪಾರ್ಟೇಮ್ ಹೇಳುವಂಥದ್ದು ಇಟ್ಸ್ ನಾಟ್ ಸ್ಟೇಬಲ್ ಎಟ್ ಕುಕಿಂಗ್ ಟೆಂಪ್ರೇಚರ್, ಅದಕ್ಕಾಗಿ ಕೋಲ್ಡ್ ಡ್ರಿಂಕ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಸುಕ್ರಾಲೋಸ್ ಹೇಳುವಂಥದ್ದು ನಮ್ಮ ಆನ್ಸರ್ ಆಗಬೇಕು. ಸುಕ್ರಾಲೋಸ್ ಹೇಳುವಂಥದ್ದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಬಟ್ ಸ್ಟೇಬಲ್ ಎಟ್ ಕುಕಿಂಗ್ ಟೆಂಪ್ರೇಚರ್, ಅರೌಂಡ್ 500 times ಮೋರ್ ಸ್ವೀಟರ್ ದ್ಯಾನ್ ಗ್ಲೂಕೋಸ್ ಇರುತ್ತೆ. ಗ್ಲೂಕೋಸ್ ಅಂತ ಸುಕ್ರೋಸ್ ಇರುತ್ತೆ. Question number 18. Which of the following will not enhance the nutritional value of food? So artificial sweeteners ಏನುಂಟು, so they will not give any nutritional value. So you are not getting any calories. Okay. So mineral, artificial sweetener, vitamins, amino acid ಅಂತ ಇದೆ. ಹಾಗಾಗಿ without wasting time you should say artificial sweetener. ಸೊ ದಿಸ್ ಇಸ್ ಆಲ್ ಅಬೌಟ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೊಂದು ಟಾಪಿಕ್ ಜೊತೆ ನಿಮಗೆ ಸಿಗ್ತೇನೆ. ಸೊ ಅಲ್ಲಿವರೆಗೆ ಕೆಮಿಸ್ಟ್ರಿನ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಬಾಯ್.